SK ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಇವತ್ತಿನ ಹೊಟ್ಟೆ ದಿನಾನ ಈ ದಿನನ ದೊಡ್ಡ ಹಬ್ಬದಾಗಿ ಇಡೀ ಊರೇ ಆಚರಿಸುತ್ತೆ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕ. ಮುಳಬಾಗಿಲು ವಕೀಲರ ಸಂಘದ ಅಧ್ಯಕ್ಷನಾಗಿರ್ತಕ್ಕಂಥ ಸತೀಶ್ ಕುಮಾರ್ ರಾಗದ ನಾನು ಹಾಗೂ ನನ್ನ ಮತ್ತು ನಮ್ಮ ವಕೀಲರ ಪರವಾಗಿ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇರ್ತಕ್ಕಂಥ ಮುಳಬಾಗಿಲು ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ MS ಶ್ರೀನಿವಾಸ ರೆಡ್ಡಿ ಅವರಿಗೆ ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ತಮ್ಮನ್ನು ತಾವು ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಎಲ್ಲ ಒಂದು ಏನು ಜನರಿಗೆ ಯಾವ ರೀತಿ ಒಂದು ಸಹಾಯ ಮಾಡಬೇಕು ಅನ್ನೋದನ್ನು ಅವರು ಪ್ರತಿದಿನ ಯಾವುದೋ ಒಂದು ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಎಲ್ರಿಗೂ ಏನೇನು ತಮ್ಮ ಕೈಯಿಂದ ಸಹಾಯಗಳು ಮಾಡಬೇಕೋ ಅವನ್ನೆಲ್ಲ ಯಾವುದೇ ರೀತಿಯ ಅಂಜಿಕೆ ಇಲ್ದಿರ ಪ್ರತಿ ದಿವಸ ತಮ್ಮ ಸೇವೆಯನ್ನು ಮುಂದುವರಿಸ್ತಾ ಈ ಒಂದು ತಾಲೂಕಿನ ಜನತೆಗೆ ಹಾಗೂ ಈ ಒಂದಿನ ತಾಲೂಕಿನ ಅಭಿವೃದ್ಧಿಗೆ ದುಡಿತಾ ಇರತಕ್ಕಂಥ ಮಾನ್ಯ MS ಶ್ರೀನಿವಾಸ ರೆಡ್ಡಿ ಅವರಿಗೆ ತುಂಬು ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ವಕೀಲರ ಸಂಘದ ಪರವಾಗಿ ನಾನು ಸಂತೋಷಿಸ್ತೀನಿ ಹಾಗೂ ಶುಭ ಕೋರ್ತೀನಿ. ಜೈ ಹಿಂದ್. ಹಾಗೂ ಹಿತೈಷಿಗಳಾಗಿರ್ತಕ್ಕಂಥ MS ಶ್ರೀನಿವಾಸ ರೆಡ್ಡಿ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸರ್, ಇನ್ನೂ 100 ವರ್ಷ ಸುಖ ಶಾಂತಿ ಸಮೃದ್ಧಿಯಿಂದ ಬಾಳ್ಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಣ್ಣ. ನನ್ನ ಆತ್ಮೀಯ MS ಶ್ರೀನಿವಾಸ ರೆಡ್ಡಿ ಅವರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ಹಲವಾರು ಸೇವೆ ಮಾಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ವಕೀಲರ ವೃತ್ತಿಯಲ್ಲಿ ಕೂಡ ಸಹ ಉತ್ತಮವಾದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಸಮಾಜ ಸೇವೆಯಲ್ಲಿ ಕೂಡ ಅವ್ರ ಕೈಲಾದಷ್ಟು ದಾನ ಧರ್ಮ ಮಾಡಿಕೊಂಡು ಒಳ್ಳೆಯ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ. ವಕೀಲರ ವೃತ್ತಿಯಲ್ಲಿ ಕೂಡ ಒಳ್ಳೆಯ ಹೆಸರು ತಗೊಂಡಿದ್ದಾರೆ. ಹಿರಿಯ ವಕೀಲರಾಗಿ ಒಳ್ಳೆಯ ಹೆಸರು ತಗೊಂಡಿದ್ದಾರೆ. ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ನಾವು ಕೂಡ ಜೊತೆಲಿ ಹೋಗ್ತಾ ಇದ್ರು. ಪ್ರತಿಯೊಂದು ಇಲಾಖೆಗೆ ಹೋಗಿ ಸಾರ್ವಜನಿಕರು ಏನೇ ತೊಂದರೆಗಳಿದ್ದರೂ ಕೂಡ ನೇರವಾಗಿ ಹೋಗಿ ಜನರಿಗೆ ಮುಟ್ಟಿಸ್ತಾಯಿದ್ರು. ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನೂ ಒಳ್ಳೆ ರೀತಿಯ ಸೇವೆ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ. MS ಶ್ರೀನಿವಾಸ ರೆಡ್ಡಿ ಸರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ H ವೆಂಕಟಗಿರಿಯಪ್ಪನವರು ಶುಭಾಶಯಗಳನ್ನು ತಿಳಿಸಲು ಇಷ್ಟಪಡ್ತೇನೆ. MS ಶ್ರೀನಿವಾಸ ರೆಡ್ಡಿ ಸರ್ ಅವರು ಭಾಳಷ್ಟು ಉತ್ತಮ ಸಮಾಜ ಸೇವಕರು ಹಾಗೂ ನಾನು ಕಂಡಂಗೆ ಈ ರೋಟರಿ ಸಂಸ್ಥೆಯಲ್ಲಿ ಭಾಳಷ್ಟು ಅವರ ರೋಟರಿ ಸಂಸ್ಥೆ ಅಧ್ಯಕ್ಷರಾಗಿ ನಾನು ರೋಟರಿ ಸಂಸ್ಥೆ ಕಾರ್ಯದರ್ಶಿಗಳಾಗಿ ಒಟ್ಟಿಗೆ ಕೆಲಸ ಮಾಡಿದ್ವಿ. ಅದನ್ನು ನಾನು ಹತ್ತಿರದಿಂದ ಕಂಡಂಥ ಆ ವ್ಯಕ್ತಿ ಭಾಳಷ್ಟು ಈ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಭಾಳಷ್ಟು ಆಸಕ್ತಿಯಿಂದ ಒಳ್ಳೆಯ ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಂಡು ಬಂದರು. ಉದಾಹರಣೆಗೆ ಹೇಳ್ಬೇಕಂತಂದರೆ ತಾಲೂಕಿನಲ್ಲಿ ಎಲ್ಲ ಹಲವಾರು ಕಾರ್ಯಕ್ರಮಗಳು ಅಂದರೆ 152 ಕಾರ್ಯಕ್ರಮಗಳನ್ನು ಒಂದು ವರ್ಷದಲ್ಲಿ ಆಯೋಜನೆ ಮಾಡಿದ್ವಿ. ಅದರಲ್ಲಿ ಸುಮಾರು ಚಿತ್ತೂರು ಜಿಲ್ಲೆಯಿಂದ ತುಮಕೂರು ಜಿಲ್ಲೆ 4-5 ಜಿಲ್ಲೆಗಳಲ್ಲಿ ಈ ರೋಟರಿ ಸಂಸ್ಥೆಯಲ್ಲಿ ಇಡೀ ವರ್ಷದಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳ ಮಾಡಿರ್ತಕ್ಕಂಥ ಒಂದು ಹೆಗ್ಗಳಿಕೆ ಅವರಿಗೆ ಸೇರ್ತದೆ. ಭಾಳಷ್ಟು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಾಗ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಾಗ ಮತ್ತು ವಕೀಲ ವೃತ್ತಿಯಲ್ಲಾಗಲಿ ಅವ್ರು ಯಾವುದೇ ಕೆಲಸ ಕಾರ್ಯಕ್ರಮಗಳು ಹಮ್ಮಿಕೊಂಡಾಗ ಕೂಡ ಭಾಳಷ್ಟನ್ನು ಆಸಕ್ತಿಯಿಂದ ತೊಡಗಿಸ್ಕೊಂಡು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಅವರು ತಾಲೂಕಿನಲ್ಲಿ ಒಳ್ಳೆಯ ಉತ್ತಮ ಪ್ರಜೆಯಾಗಿ ಬದುಕ್ತಾ ಇದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ನಮ್ಮ ಶಿಕ್ಷಕರ ಸಮುದಾಯ ಎಲ್ಲರೂ ಕೂಡ ಅವ್ರಿಗೆ ಈ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೂಡ ದೇವರು ದಯಪಾಲಿಸಲಿ ಅಂತೇಳಿ ದೇವರಲ್ಲಿ ಮನವಿ ಮಾಡ್ಕೊಳ್ತಾ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಳ್ಳೆಯ ಸುದ್ದಿಗೆ ನಾನು ನಿಮ್ಮ ಮುಂದ್ಗಡೆ ಇದ್ದೀನಿ. ಏನಪ್ಪ ಅಂತ ವಿಚಾರ, ಇವತ್ತು ನಿಮ್ಮೆಲ್ಲರ ನೆಚ್ಚಿನ ಸಮಾಜ ಸೇವಕರು, ಬಡವರ ಪಾಲಿಗೆ ಒಂದು ಸಮಾಜ ಸೇವಕರು, ಯುವಕರಿಗೆ ಆಶಾಕಿರಣರಾಗಿರುವಂತಹ ವಕೀಲರಾಗಿರುವಂತಹ ಸಮಾಜ ಸೇವಕರಾಗಿರುವಂತಹ ಕನ್ನಡದ ಅಭಿಮಾನ ಹೆಚ್ಚಾಗಿರುವಂತಹ ವ್ಯಕ್ತಿಯ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಒಂದು ಕನ್ನಡದ ಅಭಿಮಾನ, ಕನ್ನಡದ ಒಂದು ಪ್ರಶಸ್ತಿಯನ್ನು, ಕನ್ನಡದ ಕಟ್ಟಾಳುವನ್ನು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದೇ ರೀತಿ ಕುವೆಂಪು ಪ್ರಶಸ್ತಿಯನ್ನು ಪಡೆದಿರುವಂಥ ಶ್ರೀನಿವಾಸ ರೆಡ್ಡಿ ಅಣ್ಣನವರು ಹಲವಾರು ಕನ್ನಡ ಅಂದರೆ ಒಂದು ಅಭಿಮಾನ.
ಕನ್ನಡದ ಒಂದು ಬಗ್ಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮಗಳು, ಒಂದು ವಿದ್ಯಾರ್ಥಿನಿಯರಿಗೆ ಒಂದು ಅವರ ಬದುಕೋ ಒಂದು ದಾರಿ, ಕನ್ನಡ ಅಂದರೆ ಒಂದು ನಮ್ಮ ಗಡಿಭಾಗ ಇರುವಂಥ ಒಂದು ಅರಿವನ್ನು ಮೂಡಿಸ್ತಾ ಇರುವಂತಹ ನಿಜವಾಗ್ಲೂ ಕೂಡ ಒಳ್ಳೆಯ ವ್ಯಕ್ತಿ ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣನವರು. ಅಂಥವ್ರಿಗೆ ನಾವು ಮುಂಚಿತವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅವ್ರಿಗೆ ವಿಶೇಷನ ತಿಳಿಸ್ತಾ ಇದ್ದೀವಿ. ಅವರಿಗೆ ಆ ಭಗವಂತ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಶಕ್ತಿಯನ್ನು ಕೊಟ್ಟು ಅವರಿಗೆ ನಿಜವಾಗ್ಲೂ ಕೂಡ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಕೂಡ ತಪ್ಪಲ್ಲ. ಅದಕ್ಕೆ ಮುಂದಿನ ತಿಂಗಳಲ್ಲಿ ಅವರಿಗೆ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ ಅವ್ರಿಗೆ ಆ ಭಗವಂತನ ಆಶೀರ್ವಾದ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ ಕೊಟ್ಟು ಇಂಥ ಒಂದು ಕನ್ನಡದ ಒಂದು ಬಗ್ಗೆ ಅರಿವನ್ನು ಮೂಡಿಸ್ತಾ ಇರುವಂಥ ಶ್ರೀನಿವಾಸ ರೆಡ್ಡಿ ಅಣ್ಣನವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಈ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. SK ನ್ಯೂಸ್ ಅವರಿಗೆ ಧನ್ಯವಾದಗಳು. ಈ ದಿನ ನಮ್ಮ ಶ್ರೀನಿವಾಸ ರೆಡ್ಡಿರವರ ಅಂದರೆ ನಮ್ಮ ವಕೀಲರು, ಹಿರಿಯ ವಕೀಲರು, ಈಗಾಗಲೇ ತಾಲೂಕಿಗೆ ತುಂಬ ಚಿರಪರಿಚಿತರು. ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ, ವಕೀಲರ ಸಂಘದ ಅಧ್ಯಕ್ಷರಾಗಿ, ರೋಟರಿ ಸಂಸ್ಥೆ ಅಧ್ಯಕ್ಷರಾಗಿ ಮತ್ತು ತಾಲೂಕಿನ ಚಿರಪರಿಚಿತ ವ್ಯಕ್ತಿ. ಏನು ನಿಜವಾಗಲೂ ಕೂಡ ಅವರ ಒಂದು ಜನ್ಮದಿನಾಚರಣೆ ಪ್ರಯುಕ್ತ ನಾವು ಅವರಿಗೆ ತುಂಬ ಅಭಿನಂದನೆಗಳನ್ನು ಹೇಳಬೇಕು. ಅವರಿಗೆ ಒಳ್ಳೆ ಆಯುರಾರೋಗ್ಯ, ಭಾಗ್ಯ, ನೆಮ್ಮದಿ, ಸುಖ, ಶಾಂತಿ, ಸಮೃದ್ಧಿ ಪರಮಾತ್ಮ ದಯಪಾಲಿಸಲಿ. ಯಾಕಂತ ಹೇಳಿದ್ರೆ ಒಬ್ಬ ಸಜ್ಜನ ರಾಜಕಾರಣದಲ್ಲಿ ದ್ವೇಷ ರಾಜಕಾರಣ ಅನ್ನೋದಿದೆ, ಆದರೆ ಅದನ್ನು ತುಂಬ ಬದಿಗೊತ್ತಿ ಒಳ್ಳೆ ಸಹಕಾರ ಮನೋಭಾವನೆಯಿಂದ ಇಡೀ ತಾಲೂಕದಲ್ಲೇ ಆದರ್ಶ ವ್ಯಕ್ತಿ ಅನಿಸ್ಕೊಂಡಿರ್ತಕ್ಕಂಥವ್ರು ರಾಜಕಾರಣದಲ್ಲಿ. ಯಾಕಂತ ಹೇಳಿದ್ರೆ ಇವತ್ತು ತಾಲೂಕಲ್ಲಿ ವಿಶೇಷವಾಗಿ ತಾಲೂಕಿನ ಎಲ್ಲ ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟು ಹೊಸ ಸುಧಾರಣೆ ತಂದಂಥವು ಮತ್ತು ಆಡಳಿತದಲ್ಲಿ ಒಂದಷ್ಟು ಪ್ರಾಮಾಣಿಕತೆ ಮತ್ತು ಬದ್ಧತೆಯನ್ನು ಕೊಟ್ಟಂಥವು. ಅವರು ಯಾವುದೋ ಒಂದು ಪಕ್ಷದಲ್ಲಿ ಗೆದ್ದಿದ್ದರೂ ಸಹ ಅವರು ತಾಲೂಕಿನಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡಲಿಕ್ಕೆ ಹೊರಟಂಥವು. ನಿಜವಾಗಲೂ ಕೂಡ ಅವರ ಸೇವೆಯನ್ನು ನಾವು ಶ್ಲಾಘಿಸಬೇಕು. ವಕೀಲರಾಗಿ, ವಕೀಲ ಸಂಘದ ಅಧ್ಯಕ್ಷರಾಗಿ ಅವರು ಕಾನೂನು ಅರಿವು ಕಾರ್ಯಕ್ರಮಗಳನ್ನು ಮೊಟ್ಟಮೊದಲಾಗಿ ಮುಳಬಾಗಿಲು ತಾಲೂಕಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಾಡೋ ಕಾಲದಲ್ಲಿ ಬಸ್ಸುಗಳು ಬಂದಾಗ ಪ್ರತಿ ಹಳ್ಳಿಗೂ ಕೂಡ ಕಾನೂನು ಅರಿವನ್ನು ಮೂಡಿಸಬೇಕು ಅನ್ನೋ ಒಂದು ಆಲೋಚನೆ ಮೇಲೆ ಕಾರ್ಯಕ್ರಮಗಳನ್ನು ಕೊಟ್ಟು ತಾಲೂಕಿನ ಸಮಸ್ತ ಕಾನೂನು ಅರಿವು ಕಾರ್ಯಕ್ರಮಗಳನ್ನು ರೂಪಿಸಿದಂಥವು. ಇವತ್ತು ಕೂಡ ಕಾನೂನು ಅರಿವು ಕಾರ್ಯಕ್ರಮಗಳನ್ನು ತುಂಬ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇದ್ದಾರೆ. ತಾಲೂಕಿಗೆ ವಿಶೇಷವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಸಮಾಜದಲ್ಲಿ ಗುರುತಿಸಿಕೊಂಡು ಸಂಪೂರ್ಣವಾಗಿ ಏನು ಪರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರಾಯ ದಿಗಂತಿ ದಾವಹ ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನೋ ಒಂದು ಆಶಯದ ಮೇಲೆಗೆ ತನ್ನ ಸ್ವಂತಕ್ಕೆ ಏನು ಅಲ್ಲ, ಸಮಾಜಕ್ಕೆ ಒಂದಷ್ಟು ಸರ್ವಸ್ವವನ್ನು ಕೊಡಬೇಕು, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನೋ ಒಂದು ಆಶಯದ ಮೇಲೆ ಪರಿಪೂರ್ಣವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ. ಅವರ ಜನ್ಮದಿನಾಚರಣೆಯನ್ನು ನಾವು ತುಂಬ ಸಂತೋಷವಾಗಿ ಅವರಿಗೆ ಪರಮಾತ್ಮ ಒಳ್ಳೆಯ ಆಯುರಾರೋಗ್ಯ, ಭಾಗ್ಯ, ನೆಮ್ಮದಿ, ಸುಖ, ಶಾಂತಿ, ಸಮೃದ್ಧಿಗಳನ್ನು ದಯಪಾಲಿಸಲಿ. ಈ ತಾಲೂಕಿನಲ್ಲಿ ಒಬ್ಬ ಸಜ್ಜನ ರಾಜಕಾರಣಿಯಾಗಿ ಬೆಳೀತಾ ಇದ್ದಾರೆ. ತನ್ನ ಯುವ ಜೀವನದಲ್ಲೇ ಒಳ್ಳೆ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು. ಮುಂದಿನ ದಿನಗಳಲ್ಲಿ ಕೂಡ ಅವರ ಮೇಲೆ ಒಳ್ಳೆ ಭರವಸೆ ಈ ತಾಲೂಕಿಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇರುವಂತಹ ಗೌರವಾನ್ವಿತ ಶ್ರೀನಿವಾಸ ರೆಡ್ಡಿರವರು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಖ್ಯಾತ ವಕೀಲರು ಹಾಗೂ ಶಿಕ್ಷಣ ಪ್ರೇಮಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು, ಉತ್ತಮ ವಾಗ್ಮಿಗಳು. ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಅವರಿಗೆ ರಹೀಂ ಶರೀಫ್ರವರಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅವರು ಸಮಾಜಮುಖಿ ಸುಮಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಒಂದೇ ವೇದಿಕೆ ಸುಮಾರು ಸತಿ ನಾನು ಅವರು ಹಂಚ್ಕೊಂಡಿದ್ದೀವಿ. ಉತ್ತಮ ಭಾಷಣಕಾರರು ಮತ್ತು ಈ ಒಂದು ತಾಲೂಕಿಗೆ ಅವ್ರದ್ದೇ ಆದ ಒಂದು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅವರ ಅಪ್ಪ ನನಗೆ ಗುರುಗಳು, ಅವ್ರ ಮೇಲೆ ನನಗೆ ವಿಶೇಷವಾದ ಒಂದು ಅಭಿಮಾನ ಇದೆ. ಆಚರಿಸ್ಕೊತಾ ಇರುವಂತಹ ಒಂದು ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ಹೃದಯ ಆಳದಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಎಲ್ಲರಿಗೂ ನಮಸ್ಕಾರ. ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಮುಳಬಾಗಿಲು ತಾಲೂಕಿನ ಖ್ಯಾತ ವಕೀಲರು ಆಗಿರ್ತಕ್ಕಂತಹ ಹಾಗೂ ನಮ್ಮ ಆತ್ಮೀಯರಾಗಿರ್ತಕ್ಕಂಥ MS ಶ್ರೀನಿವಾಸ ರೆಡ್ಡಿ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಹೀಗೆ
ಭಗವಂತ MS ಶ್ರೀನಿವಾಸ ರೆಡ್ಡಿ ಸರ್ ಅವರು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ನಮ್ಮ H ವೆಂಕಟಗಿರಿಯಪ್ಪ ಸಿಂಡಿಕೇಟ್ ಏನಿದೆ, ಆ ಸಿಂಡಿಕೇಟ್ಗೆ ಕನಿಷ್ಠ ಅಂತ ಹೇಳಿದ್ರೆ ಒಂದು 15 ವರ್ಷಗಳಿಂದ ನಮಗೆ ತನುಮನ ಧನ ಸಹಾಯವನ್ನು ಮಾಡ್ತಾ ನಮ್ಮ ಒಂದು ಸಂಘದ ಅಭಿವೃದ್ಧಿಗೆ ಅವರು ಶ್ರಮಿಸ್ತಾ ಇರ್ತಾರೆ. ಆದ್ದರಿಂದ ಆ ದೇವರು MS ಶ್ರೀನಿವಾಸ ರೆಡ್ಡಿ ಸರ್ ಅವರಿಗೆ ಆರೋಗ್ಯ ಐಶ್ವರ್ಯಗಳನ್ನು ನೀಡಲಿ ಅಂತೇಳ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಅವರು ಹೀಗೆ ಮುಂದಿನ ದಿನಗಳಲ್ಲಿಯೂ ಸಹ ನಮ್ಮ ಒಂದು H ವೆಂಕಟಗಿರಿಯಪ್ಪ ಒಂದು ಸಿಂಡಿಕೇಟ್ಗೆ ಎಲ್ಲವನ್ನು ಸಹಕಾರವನ್ನು ನೀಡಬೇಕು ಅಂತೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ, ಅದೇ ರೀತಿಯಾಗಿ ತಾಲೂಕಿನಲ್ಲಿ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅವರು ಹೀಗೆ ತಾಲೂಕಿನಾದ್ಯಂತ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಒಂದು ಶಕ್ತಿ ಭಗವಂತ ಅವ್ರಿಗೆ ನೀಡಲಿ ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿವಾಹಿನಿಯ ಮುಖಾಂತರ MS ಶ್ರೀನಿವಾಸ ರೆಡ್ಡಿ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ನಮಸ್ಕಾರ. ನಮ್ಮ ಖ್ಯಾತ ವಕೀಲರು ಹಾಗೂ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು, ರೋಟರಿಯ ಮಾಜಿ ಅಧ್ಯಕ್ಷರಾದಂಥ MS ಶ್ರೀನಿವಾಸ ರೆಡ್ಡಿ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಅವರು ಮೊದಲಿಂದಲೂ ಸಹ ನಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ಉತ್ತಮವಾದಂಥ ಒಂದು ಪ್ರೀತಿ, ವಿಶ್ವಾಸ ಮತ್ತು ಅದರ ಅಭಿವೃದ್ಧಿಗೆ ರೋಟರಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅವರು ದುಡಿದಿದ್ದಾರೆ. ಅನೇಕ ಒಂದು ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತಾರೆ. ಜೊತೆಗೆ ಅವರು ತಮ್ಮ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲೂ ಸಹ ಸರ್ಕಾರಿ ಶಾಲೆಗಳ ಒಂದು ಬಲವರ್ಧನೆಗೆ ಅವರು ಅನೇಕ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ಕಾರ್ಯಗತವನ್ನು ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತಿನ ದಿವಸ ನಮಗೊಂಥರ ಹಬ್ಬ ಇದ್ದಂಗೆ. ಯಾಕಂದರೆ ನಮ್ಮ ರಾಜಕೀಯ ಗುರುಗಳಾದಂಥ ಶ್ರೀನಿವಾಸ ರೆಡ್ಡಿ ಬರ್ತಡೇ. ನಾವು ಈ ಮಟ್ಟಕ್ಕೆ ರಾಜಕೀಯವಾಗಿ ಬೆಳಿಬೇಕಾದ್ರೂ ಅವರೇ ಕಾರಣ. ನಾನೇ ಅಲ್ಲ, ನಮ್ಮಂಥ 100 ಜನ ಬೆಳೆಸ್ತಾರೆ ಅವರು. ಅವರೊಂಥರ ಧೀಮಂತ ನಾಯಕರು. ಅವರು ಯಾರನ್ನೇ ಆಗಲಿ ಅವ್ರ ಥರ ಸಪೋರ್ಟ್ ಮಾಡಿದ್ರೆ ಹಂಗಿರುತ್ತೆ. ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆಗಿ ಅನೇಕ ಸೇವೆಗಳನ್ನು ಮಾಡಿದ್ದಾರೆ. ಅವ್ರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆದು ಇನ್ನೂ ನಮಗೆಲ್ಲ ಆಶ್ರಯ ಆಗಿ ಅವ್ರು ಇನ್ನೂ ತುಂಬ ಒಳ್ಳೆಯ ಮಟ್ಟಕ್ಕೆ ಬೆಳಿಬೇಕೆಂದು ಈ ಮೂಲಕ ಹೇಳಿಸ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಮಾನ್ಯ ಶ್ರೀನಿವಾಸ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ತಾಲೂಕ್ ಪಂಚಾಯಿತಿಯಲ್ಲಿ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡುತ್ತಿರುವಾಗ ಅವರು ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದರು. ತುಂಬ ಶೈಕ್ಷಣಿಕವಾಗಿ ತುಂಬ ಅಪಾರವಾದ ಆಸಕ್ತಿಯನ್ನು ಹೊಂದಿದ್ದರು. ವೃತ್ತಿಯಲ್ಲಿ ವಕೀಲರಾಗಿದ್ದರೂ ಸಹ ಮತ್ತು ರಾಜಕಾರಣದಲ್ಲಿ ಪ್ರಮುಖ ಮುತ್ಸದ್ದಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಲ್ಲ ಶಾಲೆಗಳಿಗೂ ವಿಸಿಟನ್ನು ಮಾಡ್ತಾಯಿದ್ರು. ಆಮೇಲೆ ಮಕ್ಕಳ ಬಗ್ಗೆ, ಆರೋಗ್ಯದ ಬಗ್ಗೆ ವಿಪರೀತ ಕಾಳಜಿಯನ್ನು ವಹಿಸಿಕೊಂಡು ಮತ್ತು ಕೆಲಸವನ್ನು ನಿರ್ವಹಿಸ್ತಾಯಿದ್ರು. ಅಂತಹ ಮಹಾನ್ ವ್ಯಕ್ತಿಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ.